ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಹೌದು, ನಿಮ್ಗೆ ಆಲ್ರೆಡಿ ಈ ತಮ್ನೇಲಿ ನೋಡಿದಾಗೆ ಅರ್ಥ ಆಗಿರ್ಬೋದು, ಇದು ಒಂದು ರಾಖಿಯ ಮಿನಿ ವ್ಲಾಗ್ ಅಂತ. ಸೊ ನೀವು ನೋಡ್ತಿರ್ತಕ್ಕಂತಹ ಫೋಟೋಸು ನನ್ನ ಹಸ್ಬೆಂಡ್ಗಿರುವಂತಹ 3 ಜನ ಸಿಸ್ಟರ್ಸ್ ಫೋಟೋಸ್ ಆಗಿರುತ್ತೆ. ಹೌದು, ನಮ್ಮ ಯಜಮಾನ್ರಿಗೆ 3 ಜನ ರಾಖಿ ಕಟ್ಟೋರಿದ್ದಾರೆ, 3 ಜನ ತಂಗಿರಿದ್ದಾರೆ. ಸೊ ಲಾಸ್ಟ್ ಇಯರು ಅವರೇ ಬಂದು ಸರ್ಪ್ರೈಸ್ ಕೊಟ್ಟು ಮನೆಗೆ ರಾಖಿ ಕಟ್ಟಿದ್ರು. ನಾವಿರೋದು ಬೇರೆ ಊರಲ್ಲಿ, ಅವರಿರೋದು ಬೇರೆ ಊರಲ್ಲಿ. ಸೊ ಈ ವರ್ಷ ಕೊರಿಯರ್ ಮಾಡಿದ್ರು. ಸೊ ಸ್ವಲ್ಪ ಡಲ್ ಆಗಿದ್ರು. ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಹಿಸ್ ಸಿಸ್ಟರ್ಸ್ ಅನ್ಸುತ್ತೆ. ಹಾಗೆ ಚಿಕ್ಕು ಮೇಕು ಕೂಡ ಅವ್ರಿಗೇನೋ ಒಂಥರ ಖುಷಿ. ರಾಖಿ ಹಬ್ಬ ಬಂತು ಅಂತಂದರೆ ಕೈಗೆ ಕಲರ್ ಆಗಿರೋ ದಾರ ಕಟ್ತಾರೆ ಅಂತ ಏನೋ ಒಂದು ಸಂಭ್ರಮ ಅವ್ರಿಗೆ. ಸ್ಕೂಲಿಗೆ ಹೋಗ್ಬಿಟ್ಟು ತೋರಿಸುವಂತಹ ಒಂದು ಕ್ರೇಜ್, ನನಗಿಷ್ಟು ರಾಖಿ ಇದೆ, ನಂಗಷ್ಟು ರಾಖಿ ಇದೆ ಅಂತ. ಹಾಗೆ ನಮ್ಮ ಕಮ್ಯುನಿಟಿಯಲ್ಲಿ ಕೂಡ ಕೆಲವರು ರಾಖಿ ಕಟ್ಟಿದ್ರು ನನ್ನ ಮಗನಿಗೆ, ನಮ್ಮ ಚಿಕ್ಕುಗೆ, ದೊಡ್ಡವನಿಗೆ. ಸೊ ಹಾಗಾಗಿ ರಾಖಿ ಹಬ್ಬ ಅಂತಂದರೆ ಏನೋ ಒಂಥರ ಖುಷಿ, ಏನೋ ಒಂಥರ ಎಕ್ಸೈಟ್ಮೆಂಟ್. ಬಿಕಾಸ್ ನನ್ನ ಪ್ರಕಾರ ನಾವು ಕಟ್ಟಿಸ್ಕೊಳ್ತಾ ಇರೋದು ಜಸ್ಟ್ ಒಂದು ಫ್ಯಾನ್ಸಿ ದಾರ ಅಲ್ಲ. ಸೊ ವರ್ಷ ಪೂರ್ತಿ ನಮ್ಮವರು ಅಂದರೆ ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಹಸ್ಬೆಂಡ್ ಆಗಿರ್ಬೋದು, ಅಥವಾ ನಮ್ಮ ತಮ್ಮ ಆಗಿರ್ಬೋದು, ಸುರಕ್ಷತೆಯಿಂದ ಇರಲಿ, ಪ್ರತಿಯೊಂದು ನೆಗೆಟಿವಿಟಿಯಿಂದನೂ ದೇವರವರನ್ನು ಕಾಪಾಡಲಿ ಅಂತ ದೇವರನ್ನ, ಪರಮಾತ್ಮನನ್ನು ಬೇಡ್ಕೊಂಡು ಕಟ್ತಕ್ಕಂತಹ ಒಂದು ರಕ್ಷಾಧಾರ ಆಗಿರುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಅಕ್ಕ, ತಮ್ಮ, ಅಣ್ಣ, ತಂಗಿ ಅಂತ ಜೊತೆಯಲ್ಲಿ ಬೆಳೆದವರಂತೂ ತುಂಬ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ರಾಖಿನ ಬರೀ ದುಡ್ಡುಗೋಸ್ಕರ ಏನೋ ಒಂದು ದಾರ ಕಟ್ತಾರೆ ಅಂದ್ಕೊಳ್ಳೋದಾಗಲಿ, ಅಥವಾ ಸುಮ್ಮನೆ ಏನೋ ಒಂದು ಫ್ಯಾನ್ಸಿ ದಾರ ಅಂತ ಆಗಲಿ, ಅದನ್ನು ಅಷ್ಟು ಕಡಿಮೆಯಾಗಿ ಅಷ್ಟು ತక్కుವ ಜನ ಹಾಕಬೇಡಿ. ಅದಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ. ಸೊ ನಿಮ್ಗೆ ಯಾರಾದರೂ ರಾಖಿ ಕಟ್ಟೋರು ಇದ್ದಾರೆ ಅಂತಂದ್ರೂ ಅದು ನೀವು ಮಾಡ್ಕೊಂಬಂದಿರ್ತಕ್ಕಂಥ ಅದೃಷ್ಟ ಅಂತಲೇ ಭಾವಿಸ್ಬೇಕು ನೀವು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಊರಿನಿಂದ ಬಂದಿರತಕ್ಕಂತಹ ರಾಖಿನ 3 ಜನರಿಗೆ ಕೈಗೆ ಕಟ್ತಾ ಇದ್ದೀನಿ. ಹಾಗೆ ನಮ್ಮ ಹಿಂದೂ ಪುರಾಣದಲ್ಲಿ ಈ ರಾಖಿಗೆ ಸಂಬಂಧಪಟ್ಟಾಗೆ 2 ಕಥೆಗಳಿರುತ್ತೆ. ಮೊದಲನೇ ಕತೆ ಹೇಳುತ್ತೆ, ಸ್ವಯಂ ಇಂದ್ರ ಇದನ್ನಲ್ಲ, ಇಂದ್ರ ದೇವರ ಪತ್ನಿಯಾದಂತಹ ಶುಚಿದೇವಿ, ಇಂದ್ರ ಮತ್ತೆ ಬಾಲಿಗೆ ಯುದ್ಧ ಆಗಬೇಕಾದ್ರೆ ಇಂದ್ರನ್ಗೆ ಜಯ ಆಗಲಿ ಅಂತ ಹೇಳಿ ಕೃಷ್ಣನ್ನ ಬೇಡ್ಕೊಂಡು ಅವನಿಗೆ ರಕ್ಷಣೆ ಆಗಿರಲಿ ಅಂತ ಹೇಳಿ ಈ ದಾರನ್ನ ಕಟ್ಟಿದ್ದಾರೆ ಅಂತ ಒಂದು ಕಥೆಯಲ್ಲಿ ಸಿಗುತ್ತೆ. ಇನ್ನೊಂದು ಕತೆ ಪ್ರಕಾರ ಒಂದ್ಸತಿ ಕೃಷ್ಣನ ಕೈಗೆ ಗಾಯ ಆಗಿದ್ದಾಗ ದ್ರೌಪದಿ ದೇವಿ ತನ್ನ ಕಾಟನ್ ಸ್ಯಾರಿಯ ಒಂದು ತುಂಡನ್ನು ಹರಿದು ರಕ್ಷಣೆ ಮಾಡೋದಕ್ಕೋಸ್ಕರ ಕೃಷ್ಣನ್ಗೆ ಕಟ್ಟಿರೋ ಸಲುವಾಗಿ ಈ ರಾಖಿ ಹಬ್ಬ ಚಾಲನೆಯಲ್ಲಿ ಬಂತು ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೆ ಮಹಾಭಾರತದ ಕಥೆಯಲ್ಲಿ ಬರೋ ಆ ಥರ ದ್ರೌಪದಿಯ ವಸ್ತ್ರಾಪಹರಣ ಆದಾಗ ಸೀರೆ ಎಷ್ಟೇ ಇಳಿದ್ರೂ ಕೂಡ ಅದು ಸುತ್ತಕೊಂಡು ಸೀರೆ ಉದ್ದ ಆಗ್ತಾನೆ ಹೋಗ್ತಿತ್ತು, ದ್ರೌಪದಿಯ ರಕ್ಷಣೆ ಮಾಡ್ತಿತ್ತು ಅಂತ ಹೇಳ್ತಾರೆ. ಸೊ ಕೃಷ್ಣ ಇದೇ ಸಲುವಾಗಿ ತನ್ನ ತಂಗಿ ಅಂತ ಭಾವಿಸಿರೋಂತಹ ದ್ರೌಪದಿ ದೇವಿಗೆ ರಕ್ಷಣೆಯನ್ನ ಕೊಡ್ತಾರೆ. ಸೊ ಈ 2 ಕಥೆಗಳು ಅದರದೇ ಆದಂತಹ ಒಂದು ಮಹತ್ವವನ್ನು ಹೊಂದಿದೆ. ಸೊ ನಮ್ಮ ಪುರಾಣಗಳಲ್ಲಿ ಹೇಳೋ ಥರ ರಕ್ಷಾಬಂಧನ ಅನ್ನೋದು ಒಂದು ನಂಬಿಕೆ, ಅವರವರ ನಂಬಿಕೆಗೆ ಬಿಟ್ಟಿದ್ದು. ಸೊ ಅವಹೇಳನ ಮಾಡಕ್ಕೆ ಹೋಗಬೇಡಿ. ನಿಮ್ಗೆ ಯಾರಾದರೂ ಕಟ್ಟುವಂತಹ ಅಕ್ಕನೋ ತಂಗಿನೋ ಇದ್ದಾರೆ ಅಂತಂದರೆ ದಯವಿಟ್ಟು ಅವ್ರಿಗೆ ಗೌರವ ಕೊಡಿ. ನೀವು ಕೊಡೋ ಯಾವುದೋ ಒಂದು ಗಿಫ್ಟ್ ಕೊಡ್ತೀರಾ ಅಂತನೋ, ದುಡ್ಡು ಕೊಡ್ತೀರಾ ಅಂತನೋ ಅದನ್ನು ಕಟ್ಟೋದಲ್ಲ. ಆ ಥರ ಭಾವಿಸಿ ಅವಮಾನ ಮಾಡಬೇಡಿ ರಾಖಿಗೆ. ಸೊ ನೀವು ಸುರಕ್ಷತೆಯಿಂದ ಇರಲಿ ಅಂತ ಹೇಳಿ, ನೀವು ಚೆನ್ನಾಗಿರಲಿ ಅಂತ ಹರಿಸಿ ಆಶೀರ್ವಾದ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಕಟ್ಟತಕ್ಕಂತಹ ದಾರ ಆಗಿರುತ್ತೆ. ಹಾಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೂ ಕೂಡ ಒಬ್ಬ ತಮ್ಮ ಇದ್ದಾನೆ, ದೇವ್ರು ಕೊಟ್ಟ ತಮ್ಮ ಇದ್ದಾನೆ. ಸೊ ನಾನು ಹುಟ್ಟವನು, ಅವನಿಗೆ ಕೂಡ ರಾಖಿನ ಕಟ್ಟಿ ವರ್ಷ ಪೂರ್ತಿ ಸೇಫ್ ಆಗಿರಬೇಕು ಅಂತ ಹೇಳಿ ಬ್ಲೆಸ್ ಮಾಡಿ ರಾಖಿನ ಕಟ್ಟಿ ಸ್ವೀಟ್ನ ತಿನ್ನಿಸಿ ಈ ಥರ ಒಂದು ಆಚರಣೆನ ಮಾಡಿದ್ವಿ. ಸೊ ನಿಮ್ಮ ಮನೆಯಲ್ಲಿ ಹೇಗೆ ಒಂದು ರಕ್ಷಾಬಂಧನವನ್ನು ಆಚರಿಸಿದ್ರಿ ಅನ್ನೋದನ್ನ ಬ್ಲಾಗ್ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರದ ವ್ಲಾಗ್ಸ್ ಜೊತೆಗೆ ನಾನು ಟ್ರಾವೆಲಿಂಗ್ ವ್ಲಾಗ್ಸ್ ಮತ್ತು ಕುಕಿಂಗ್ ವ್ಲಾಗ್ಸ್ನ ಕೂಡ ಹಾಕ್ತಾ ಇರ್ತೀನಿ. ಸೊ ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್.